ಹಾಯ್ ಹಲೋ ವೀಕ್ಷಕರೇ, ಸಿಂಪಲ್ ಭಾಗ್ಯ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದು ಮೆಂತ್ಯ ಪಲಾವು. ಮಾಡುವುದು ಹೇಗೆ, ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ನೋಡೋಣ ಬನ್ನಿ. ಮೆಂತ್ಯ ಪಲಾವ್ ಮಾಡುವುದಕ್ಕೆ ಮೆಂತ್ಯ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಎರಡು ಸೊಪ್ಪನ್ನು ತೊಗೊಂಡಿದ್ದೀನಿ. ಅಕ್ಕಿ, ಈರುಳ್ಳಿ, ಹಸಿಮೆಣಸಿನಕಾಯಿ, ಪಲಾವ್ ಎಲೆ, ಉಪ್ಪು, ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಏಲಕ್ಕಿ, ಚಕ್ಕೆ, ಧನಿಯಾ ಪೌಡರ್, ಎಣ್ಣೆ, ಹಸಿ ಬಟಾಣಿ, ಸಾಸಿವೆ, ಲವಂಗ, ಅರಿಶಿಣ ಪುಡಿ, ಪುದೀನ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ, ತುಪ್ಪ, ಗರಂ ಮಸಾಲ, ಅವರೆಕಾಳು. ಮಾಡುವ ವಿಧಾನ ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ರುಬ್ಬುವುದಕ್ಕೆ ಒಂದು ಬೌಲು ಪುದೀನ ಹಾಕ್ತಾಯಿದ್ದೀನಿ, ಚೆನ್ನಾಗಿ ತೊಳೆದು ಹಚ್ಚಿಟ್ಕೊಂಡಿದ್ದೆ. ಒಂದು ಬೌಲು ಕೊತ್ತಂಬರಿ ಸೊಪ್ಪು ಮತ್ತು ಒಂದು 10ರಿಂದ 12 ಹಸಿಮೆಣಸಿನ್ಕಾಯಿ, ಒಂದು ಬೌಲು ತೆಂಗಿನಕಾಯಿ ತುರಿ, ಹಸಿ ತೆಂಗಿನಕಾಯಿ ತುರಿ. ಇದಿಷ್ಟು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ರುಬ್ಕೊಬರೋಣ. ಸ್ವಲ್ಪ ನೀರು ಹಾಕಿ ರುಬ್ಬೋದಕ್ಕೆ ಈಗ ಸ್ಟವ್ ಆನ್ ಮಾಡೋಣ. ಈ ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ ಬಿಸಿ ಆಗೈತೆ. ಇದರಲ್ಲೊಂದು ಅರ್ಧ ಬೌಲಷ್ಟು ಎಣ್ಣೆ, 1 ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕ್ಲೇಬೇಕಂತೇನಿಲ್ಲ, ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ. ನನಗೆ ತುಪ್ಪ ಮನೇಲಿತ್ತು, ಹಾಗಾಗಿ ಹಾಕ್ತಾಯಿದ್ದೀನಿ. ಎಣ್ಣೆ ಮತ್ತು ತುಪ್ಪ ಎರಡು ಬಿಸಿ ಆಗಿರಲಿ. ಎಣ್ಣೆ ಬಿಸಿಯಾಗಿದೆ. ಈಗ ಒಂದು 2 ಪೀಸ್ ಚಕ್ಕೆ ಹಾಕೋಣ. 2ರಿಂದ 3 ಪೀಸ್ ಚಕ್ಕೆ, ಒಂದು 3ರಿಂದ 4 ಲವಂಗ, ಒಂದು 3 ಏಲಕ್ಕಿ, 1 ಸ್ಪೂನ್ ಸಾಸಿವೆ ಮತ್ತು ಪಲಾವ್ ಮಿಕ್ಸು ಎಲ್ಲ ಹಾಕೋಣ. ಒಂದು ಸ್ವಲ್ಪ ಎಣ್ಣೆ ಫ್ರೈ ಆಗಲಿ. 1 ಬೌಲ್ ಈರುಳ್ಳಿ, ಮೀಡಿಯಮ್ ಈರುಳ್ಳಿ, ಹಸಿ ಸ್ಮೆಲ್ಲೆಲ್ಲ ಹೋಗಲಿ. ಈಗ ಹಸಿ ಸ್ಮೆಲ್ ಹೋಗಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. 2 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದು ಅಷ್ಟೇ ಹಸಿ ಸ್ಮೆಲ್ ಹೋಗಿದೆ. ಇವಾಗ ಟೊಮೆಟೊ ಹಾಕೋಣ. ಟೊಮೆಟೊನೂ ಅಷ್ಟೇ ವೀಕ್ಷಕರೇ, ನಾನು 3 ಟೊಮೆಟೊ ಹಚ್ಚಿದ್ದೆ ಮೀಡಿಯಮ್ ಸೈಜು, ಚೆನ್ನಾಗಿ ಫ್ರೈ ಆಗಲಿ ಟೊಮೆಟೊ. ಈಗ ಹಸಿ ಬಟಾಣಿ ಹಾಕ್ತಾಯಿದ್ದೀನಿ, 1 ಬೌಲ್ ಹಸಿ ಬಟಾಣಿ ಮತ್ತು ಅವರೆಕಾಳು. ಈಗ ಸೀಸನ್ ಅಲ್ವ, ಹಂಗಾಗಿ ಅವರೆಕಾಳು ಇತ್ತು, ಅವರೆಕಾಳು ಹಾಕಿದ್ದೀನಿ. ನಿಮ್ಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು. ಅವರೆಕಾಳು ಚೆನ್ನಾಗಿರುತ್ತೆ, ಅವರೆಕಾಳು ಹಾಕಿದರೆ ಬಾಯಿಗೆ ತಿನ್ನೋಕ್ಕೂ ಸಿಗುತ್ತೆ, ಹಾಗಾಗಿ ಚೆನ್ನಾಗಿರುತ್ತೆ. ಅದರಿಂದ ನಾನು ಅವರೆಕಾಳು ಬಟಾಣಿ 2 ಯೂಸ್ ಮಾಡಿದ್ದೀನಿ. ನೀವು ಯಾವುದಾದ್ರೂ ಒಂದಾದ್ರು ಯೂಸ್ ಮಾಡ್ಬೋದು, ಇಲ್ಲ 2 ಯೂಸ್ ಮಾಡ್ಬೋದು. ಅವರೆಕಾಳು ಮತ್ತು ಬಟಾಣಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ. ಮೆಂತ್ಯ ಮತ್ತು ಸಬ್ಸಿಗೆ ಸೊಪ್ಪು 2 ಸೊಪ್ಪು ತೊಗೊಂಡಿದ್ದೀನಿ ನಾನು, ಹಾಗಾಗಿ ನಿಮಗೆ ಮೆಂತ್ಯ ಅಂದರೆ ಮೆಂತ್ಯ ಒಂದೇ ತಗೊಳ್ಳಿ. 2 ಹಾಕಿದರೆ ಚೆನ್ನಾಗಿರ್ತದೆ, ಸ್ಮೆಲ್ಲು ಇರುತ್ತೆ ಮತ್ತು ಟೇಸ್ಟಿನೂ ಇರುತ್ತೆ, ಅದ್ರ ಗಮನೇ ಬೇರೆ ಇರುತ್ತೆ. ಹಂಗಾಗಿ ನಾನು 2 ಸೊಪ್ಪು ಯೂಸ್ ಮಾಡ್ತಾಯಿದ್ದೀನಿ. ಸೊಪ್ಪು ಹಾಕಿದ್ಮೇಲೆ ಈ ಥರ ಎಲ್ಲ ಮಿಕ್ಸ್ ಮಾಡಿ, ಅದು ಅಷ್ಟೇ 2 ನಿಮಿಷ ಎಣ್ಣೆಗೆ ಚೆನ್ನಾಗಿ ಫ್ರೈ ಆಗಲಿ ಸೊಪ್ಪೆಲ್ಲನ. ನೋಡಿ ಅವರೆಕಾಳು, ಸೊಪ್ಪು, ಬಟಾಣಿ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈಗ ಸೊಪ್ಪೆಲ್ಲ ಎಣ್ಣೆ ಫ್ರೈ ಆಗಿದೆ. ರುಬ್ಬಿರುವಂಥ ಮಸಾಲ ಹಾಕೋಣ. ಮಸಾಲ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. 1 ಚಿಟಿಕೆ ಅಷ್ಟು ಅರಿಶಿನ ಪುಡಿ ಹಾಕೋಣ. ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಮತ್ತು 1 ಸ್ಪೂನಷ್ಟು ಧನಿಯಾ ಪೌಡರ್, ಇಷ್ಟು ಹಾಕಿ ಮಿಕ್ಸ್ ಮಾಡೋಣ. ನಾವು ಹಾಕಿರೋ ಪದಾರ್ಥಗಳೆಲ್ಲ ಎಣ್ಣೆ ಒಳಗೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಾನು ಈ ಗ್ಲಾಸಲ್ಲಿ 3 ಗ್ಲಾಸ್ ಅಕ್ಕಿ ತಗೊಂಡಿದ್ದೆ, ಅದೇ ಗ್ಲಾಸಲ್ಲಿ ಅಳತೆ ಮಾಡಿ ನೀರು ಹಾಕೋಣ. ಇದರಲ್ಲಿ 1 ಗ್ಲಾಸ್ ನೀರು ತಗೊಂಡು ಜಾರ್ಗೆಲ್ಲ ಹಾಕಿ ತೊಳೆದಿದ್ದೀನಿ ನೋಡಿ. ಅದೇ ಜಾರಲ್ಲಿ 1 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ರುಬ್ಬಿರುವಂಥ ಮಸಾಲೆ ಎಲ್ಲ, ಹಾಗಾಗಿ ಅದೇ ಜಾರ್ಗೆ 1 ಗ್ಲಾಸ್ ನೀರು ಹಾಕಿದ್ದೆ. ನಾನು 6 ಗ್ಲಾಸ್ ನೀರು ಹಾಕಿದ್ದೀನಿ. ಈಗೆಲ್ಲ ಮಿಕ್ಸ್ ಮಾಡೋಣ. ನೀವು 1 ಗ್ಲಾಸ್ ಅಕ್ಕಿ ತೊಗೊಂಡ್ರೆ 2 ಗ್ಲಾಸ್ ನೀರು ಹಾಕಿ. ಬುಲೆಟ್ ಮಾಮೂಲಿ ಸೋನಾ ಮಸೂರಿ ಅಕ್ಕಿ ಆದರೆ, ಬೇರೆ ರೈಸ್ ಏನೇನು ಬಾಸುಮತಿ ಎಲ್ಲ ತೊಗೊಂಡ್ರೆ ಒಂದು ಅರ್ಧ ಗ್ಲಾಸ್ ನೀರು ಕಮ್ಮಿ ಹಾಕಿ. ನಾನಿವತ್ತು ಬುಲೆಟ್ ರೈಸೇ ತಗೊಂಡಿದ್ದೀನಿ, ಹಾಗಾಗಿ 1 ಗ್ಲಾಸ್ಗೆ 2 ಗ್ಲಾಸ್ ಹಾಕ್ತಾಯಿದ್ದೀನಿ. ಈಗ ಉಪ್ಪು ಹಾಕ್ಬಿಟ್ಟು ಒಂದು 10 ನಿಮಿಷ ಕುದಿಯಕ್ಕೆ ಬಿಡೋಣ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ. ನನ್ನ ಕೈಯಲ್ಲೇ ಉಪ್ಪು ಹಾಕ್ತಿದ್ದೀನಿ, ಅಳತೆ ಸಿಗೋಲ್ಲ ನಂಗೆ ಸ್ಪೂನಲ್ಲೆಲ್ಲ ಹಾಕಿದರೆ, ಹಾಗಾಗಿ ನೀವು ಸ್ಪೂನಲ್ಲಿ ಹಾಕಂಗಿದ್ರೆ ಸ್ಪೂನಲ್ಲೇ ಹಾಕ್ಕೊಳ್ಳಿ. ಉಪ್ಪು ಹಾಕಿದ್ಮೇಲೆ ಎಲ್ಲ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಇದೇ ಕುಕ್ಕರ ವಿಸಿಲ್ ಹಾಕ್ದಲ್ಲೇ ಉಲ್ಟಾ ಮುಚ್ಚಿರಿ. ಚೆನ್ನಾಗಿ ಕುದೀತೈತೆ, ಆವಾಗ ಮಸಾಲೆ ಎಲ್ಲ ಹಿಡ್ಕೊಳ್ತೈತೆ ಸೊಪ್ಪಿಗೆ ಮತ್ತು ಕಾಳಿಗೆ ಎಲ್ಲಕ್ಕೂ. ಆಮೇಲೆ ಅಕ್ಕಿ ಹಾಕೋಣ, ಚೆನ್ನಾಗಿರುತ್ತೆ ನೋಡಿ. ಈಗ ಚೆನ್ನಾಗಿ ಕಾಳು ಮತ್ತು ಸೊಪ್ಪು ಎಲ್ಲ ಬೆಂದು ನೀರು ಮಳ್ತಾ ಇದೆ. ಈಗ ಅಕ್ಕಿ ಹಾಕೋಣ. ನಾನು ಅಕ್ಕಿನ ಒಂದು 5 ನಿಮಿಷ ಮಸಾಲೆ ಎಲ್ಲ ಬೇಯೋ ಅಷ್ಟೊತ್ತಿಗೆ ನೆನ್ಕೊಳ್ತೈತೆ. ಒಂದು 5 ನಿಮಿಷ ನೆನೆಸಿಟ್ಟಿದ್ದೆ. ಮಾಮೂಲಿ ನಾರ್ಮಲ್ ರೈಸೇ ಬುಲೆಟು, ಹಾಗಾಗಿ ಜಾಸ್ತಿ ನೆನೆಸಿಲ್ಲ. ಎಲ್ಲ ಬೆಂದ ಮೇಲೆ ಅಕ್ಕಿ ಹಾಕಿದರೆ ಮಸಾಲೆ ಎಲ್ಲ ಅಕ್ಕಿಗೆ ಹಿಡಿಯುತ್ತೆ, ಹಾಗಾಗಿ ಒಂದು ಕುದಿ ಬೆಂದ ಮೇಲೆ ಆಮೇಲೆ ಅಕ್ಕಿ ಹಾಕಿ. ಫಸ್ಟೇ ಅಕ್ಕಿ ಹಾಕಿದರೆ ಮಸಾಲೆ ಎಲ್ಲ ಮೇಲಿರುತ್ತೆ, ಅಕ್ಕಿ ಇವಾಗ ತಳಕ್ಕೆ ಕೂತ್ಕೊಳುತ್ತೆ, ಹಾಗಾಗಿ ಬೆಂದ ಮೇಲೇ ಅಕ್ಕಿ ಹಾಕಿ 1 ವಿಸಿಲ್ ಹೊಡಿಸಿದ್ರೆ ಸಾಕು. ಈಗ ಕುಕ್ಕರ್ ಕ್ಲೋಸ್ ಮಾಡೋಣ. ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ರೆ ಎಷ್ಟು ಬೇಗ ಆಗುತ್ತೆ, ಎಷ್ಟು ಸಿಂಪಲ್ ಅಂದರೆ ಮೆಂತ್ಯ ಪಲಾವು ಅಷ್ಟು ಸಿಂಪಲ್. ಕುಕ್ಕರ್ ಕ್ಲೋಸ್ ಮಾಡಿ ವಿಸಿಲ್ ಹಾಕ್ಬಿಟ್ಟು 1 ವಿಸಿಲ್ ಬಿಡಿಸಿದ್ರೆ ಮೆಂತ್ಯ ಪಲಾವು ರೆಡಿಯಾಗುತ್ತೆ ವೀಕ್ಷಕರೇ. ನೋಡಿರಲ್ಲ ಹೇಗೆ ಮಾಡಿದೆ ಅಂತ, ಎಷ್ಟು ಈಸಿ ಇರುತ್ತೆ. ಎಲ್ಲ ರೆಡಿ ಮಾಡಿಟ್ಕೊಂಡ್ರೆ 10 ನಿಮಿಷಕ್ಕೆ
ಮೆಂತ್ಯ ಪಲಾವ್ ಆಗಿರುತ್ತೆ. ಬೆಳಗ್ಗೆ ತಿಂಡಿಗೆ ಬೇಗ ಆಗುತ್ತೆ. ಈಗ ಕುಕ್ಕರ್ ಏರೆಲ್ಲ ಔಟ್ ಆಗಿದೆ. ಕುಕ್ಕರ್ ಓಪನ್ ಮಾಡೋಣ. ನೋಡಿ, ಮೆಂತ್ಯ ಪಲಾವ್ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿದೆ ಅಂತ ಹಿಂಗೆಲ್ಲ ಮಿಕ್ಸ್ ಮಾಡೋಣ ಒಂದು ಸರಿ. ಒಂದು ಪ್ಲೇಟ್ಗೆ ನಾವು ಮಾಡಿರೋಂಥ ಮೆಂತ್ಯ ಪಲಾವ್ ಸರ್ವ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಕಾಳು ಸೊಪ್ಪು ಎಲ್ಲನೂ ಕಾಳು ಹಾಕಿರೋದ್ರಿಂದನೂ ಇನ್ನೂ ಚೆನ್ನಾಗಿರುತ್ತೆ ಮೆಂತ್ಯ ಪಲಾವು. ನೋಡಿರಲ್ಲ ವೀಕ್ಷಕರೇ, ನಾನು ಮಾಡಿದಂಥ ಮೆಂತ್ಯ ಪಲಾವು ಹೇಗೆ ಬಂತು ಅಂತ. ನೀವು ಒಮ್ಮೆ ಇದೇ ಥರ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನಿವತ್ತು ಮೆಂತ್ಯ ಪಲಾವ್ಗೆ ಮೊಸರು ಬಜ್ಜಿ ಮಾಡಿದ್ದೀನಿ. ಅದ್ರ ಜೊತೆ ಸರ್ವ್ ಮಾಡ್ತೀನಿ. ನೀವು ಚಟ್ನಿನಾದರೂ ಮಾಡ್ಕೋಬೋದು, ಮೊಸರು ಬಜ್ಜಿ ಆದರೂ ಮಾಡ್ಕೋಬೋದು, ಇಲ್ಲ ಹಾಗೇನೂ ತಿನ್ಬೋದು, ಚೆನ್ನಾಗಿರುತ್ತೆ.